ಸಿಂಹರಾಶಿ ರಾಜಕಾರಣಿಗಳಿಗೆ ಶುಭ ಇರತಕ್ಕಂತಹ ದಿವಸ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಲಿಕ್ಕೆ, ನಿಮ್ಮದೇ ಆದಂತಹ ಅಧಿಕಾರವನ್ನು ಸ್ವತಂತ್ರವಾಗಿ ಚಲಾಯಿಸಲಿಕ್ಕೆ ಅವಕಾಶ ಆಗ್ತಕ್ಕಂಥದ್ದು. ವ್ಯಾವಹಾರಿಕವಾಗಿ ದೊಡ್ಡ ದೊಡ್ಡ ಯೋಜನೆಗಳಿಗೆ ಚಾಲನೆ ಸಿಕ್ಕುವಂಥದ್ದು, ಅದೆಲ್ಲವೂ ಕೂಡ ನಿಮಗೆ ಧನಾತ್ಮಕವಾದಂತಹ ವಿಷಯಗಳಾಗಿ ನಿಮ್ಮ ಜೀವನದಲ್ಲಿ ದಾಖಲಾಗ್ತಕ್ಕಂಥದ್ದು. ಅದು ನಿಮ್ಮ ಜೀವಮಾನದ ಸಾಧನೆಗೆ ಒಂದು ಮೆಟ್ಟಿಲು ಅಂತ ಹೇಳಬೇಕು. ಅನಗತ್ಯವಾದಂತಹ ವಿಚಾರವಾಗಲಿ ವ್ಯಕ್ತಿಗಳಾಗಲಿ ನಿಮ್ಮಿಂದ ದೂರ ಉಳ್ಕೊಂಡಿದ್ದರೆ ಬಹಳ ಒಳ್ಳೆಯದು. ಯಾವ ವಿಷಯ ಇದೆ ಅದರಿಂದ ನಿಮಗೇನೂ ಪ್ರಯೋಜನ ಇಲ್ಲ, ನಿಮಗೆ ಅದು ತೊಂದರೆಯೇ ಅಂತಾದರೆ ಅಂತಹ ವಿಷಯಗಳ ಬೇಡವೇ ಬೇಡ. ಯಾವ ವ್ಯಕ್ತಿಯಿಂದ ನಿಮಗೆ ಒಂದಷ್ಟೂ ರಕ್ಷಣೆ ಇಲ್ಲ, ಒಂದಷ್ಟೂ ಒಳ್ಳೆಯ ಮಾತುಗಳಿಲ್ಲ, ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಅನ್ನುವಂತಹ ವ್ಯಕ್ತಿಗಳು ನಿಮ್ಮ ಜೊತೆಯಲ್ಲಿ ಇರೋದಕ್ಕಿಂತ ಅವರು ದೂರದಲ್ಲಿ ಇರತಕ್ಕಂಥದ್ದು ಒಳ್ಳೆಯದು ಅಂತ ಹೇಳಬೇಕು. ಚಿಂತಿಸಿದ ಕೆಲಸಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತೀರಿ, ಅದು ಒಳ್ಳೆಯದೇ. ಆದರೆ ಕಾರ್ಯರೂಪಕ್ಕೆ ಬಂದರೆ ಇನ್ನಷ್ಟು ಮತ್ತಷ್ಟು ಒಳಿತಾಗುತ್ತೆ. ಕೇವಲ ಯೋಚನೆಯಾಗಿಯೇ ಅದು ಉಳಿಬಾರದು ಅನ್ನುವಂಥದ್ದು. ಮನೆಯವರ ಸಂಪೂರ್ಣ ಸಹಕಾರ ಸಿಕ್ಕತ್ತೆ. ಹಾಗಾಗಿ ನೀವು ಆಲೋಚನೆ ಮಾಡಿದಂತಹ ಕೆಲಸ ಏನಿದೆ ಅದನ್ನು ಕಾರ್ಯರೂಪಕ್ಕೆ ತರಬೇಕಾದಂಥದ್ದು ಮುಖ್ಯವಾಗುತ್ತೆ. ಸ್ನೇಹಿತರ ಸಲಹೆ ಇರಲಿ, ಆದರೆ ತೀರ್ಮಾನ ನಿಮ್ಮದಾಗಿರಬೇಕು. ನನ್ನ ಸ್ನೇಹಿತರು ಹೇಳಿದರು ಹಾಗಾಗಿ ನಾನು ಹೀಗೆ ಮಾಡೋದು ಅನ್ನುವಂತಹ ತೀರ್ಮಾನಗಳು ಬೇಡ. ಸ್ನೇಹಿತರು ಕೊಟ್ಟಂತಹ ಸಲಹೆಯನ್ನು ಒಂದಷ್ಟು ನಿಮ್ಮದೇ ಆದಂತಹ ತಿಳುವಳಿಕೆಯಿಂದ ಆಲೋಚನೆ ಮಾಡಿ, ಸರಿತಪ್ಪುಗಳ ಬಗ್ಗೆ ವಿವೇಚನೆಯನ್ನು ಮೂಡಿಸ್ಕೊಳ್ಳಿ. ಅಲ್ಲಿ ಆಗ್ತಕ್ಕಂತಹ ಒಳಿತನ್ನು ಬಹಳ ವಿಶೇಷವಾಗಿ ನೀವು ಅದರ ರಸವನ್ನು ಹೀರಿಕೊಳ್ಳಿ, ಒಳ್ಳೆಯದಕ್ಕೆ ಪ್ರಯತ್ನವನ್ನು ಮಾಡಿ. ಕೆಟ್ಟದೇನಾದರೂ ಇದ್ದರೆ ಅದನ್ನು ದೂರ ಮಾಡ್ತಕ್ಕಂಥದ್ದು ಬಹಳ ಕ್ಷೇಮವಾಗಿರುತ್ತೆ. ಈಶ್ವರನ ಪ್ರಾರ್ಥನೆ, ಆರಾಧನೆ, ರುದ್ರಮಂತ್ರ ಶ್ರವಣ ಇವೆಲ್ಲವೂ ಕೂಡ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಶುಭವಾಗಲಿ. ಕನ್ಯಾ ರಾಶಿ, ವ್ಯವಹಾರದ ದೃಷ್ಟಿಯಿಂದ ಪ್ರತಿಸ್ಪರ್ಧಿಗೆ ಅವಕಾಶವನ್ನು ಮಾಡಿಕೊಡಬೇಡಿ. ವ್ಯವಹಾರದಲ್ಲಿ ನಾನು ಗೆಲ್ಲಬೇಕು ಅನ್ನುವಂಥದ್ದು ಮುಖ್ಯ ಧ್ಯೇಯವಾಗಿರಬೇಕು. ಆದರೆ ಅದು ನ್ಯಾಯಸಮ್ಮತವಾಗಿರಬೇಕು, ಲೋಕಸಮ್ಮತವಾಗಿರಬೇಕು. ಬೇರೆಯವರಿಗೆ ದೊಡ್ಡ ಮಟ್ಟದ ಯಾವುದೇ ರೀತಿಯ ವಿರೋಧವನ್ನು ಮಾಡಿ, ಅವರಿಗೆ ಅನ್ಯಾಯವನ್ನು ಮಾಡಿ ಮೇಲೆ ಬರತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನುವಂತಹ ಅರ್ಥ. ನೇರವಾಗಿ ಯಾರನ್ನೂ ಕೂಡ ನಿಷ್ಠುರ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಅಂದರೆ ಕಠಿಣವಾದಂತಹ ಮಾತು, ನೇರ ನುಡಿ, ಇದರಿಂದ ಸಮಸ್ಯೆಯನ್ನು ಹುಟ್ಟುಹಾಕುವಂಥದ್ದು ಬೇಡ ಅಂತ ಅರ್ಥ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ನಿಮ್ಮ ಸಾಮರ್ಥ್ಯ ಅಥವಾ ನಿಮ್ಮ ಶಕ್ತಿ ಒಳ್ಳೆಯ ಕೆಲಸಕ್ಕೆ ಬಳಕೆಯಾಗಲಿ ಅನ್ನುವಂತಹ ಹಂಬಲ ಇಲ್ಲಿದು. ಮಕ್ಕಳ ಚಿಂತೆಯಿಂದ ನೀವು ಸ್ವಲ್ಪ ಮಟ್ಟಿಗೆ ಸೋತು ಹೋಗಿಬಿಡ್ತೀರಿ. ಮಕ್ಕಳನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು, ಅವರ ಮನಃಪರಿವರ್ತನೆಗೆ ನಾನೇನು ಮಾಡಬೇಕು ಅನ್ನುವಂತಹ ಗೊಂದಲ ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಕಾಡುವ ಹಾಗೆ ಮಾಡುವಂಥದ್ದಾಗತ್ತೆ. ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು ಸಂರಕ್ಷಣೆ ಮಾಡಿಕೊಳ್ಳಿ. ಇದರ ಅರ್ಥ ಆ ವಸ್ತುಗಳು ಹಾಳಾಗತ್ತೆ, ನಷ್ಟವಾಗತ್ತೆ, ಕಳುವಾಗತ್ತೆ. ಅದರಿಂದ ನೀವು ತೊಂದರೆಯನ್ನು, ನಷ್ಟವನ್ನು, ಹಿನ್ನಡೆಯನ್ನು ಅನುಭವಿಸ್ತೀರಿ ಅಂತಕ್ಕಂತಹ ಮುನ್ಸೂಚನೆ ಅದು. ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆ ಜಗನ್ಮಾತೆಯ ಅನುಗ್ರಹದಿಂದ ನಿಮಗಿರತಕ್ಕಂತಹ ಎಲ್ಲ ರೀತಿಯ ಆಪತ್ತುಗಳು ದೂರವಾಗಲಿ. ಮನಸ್ಸಿಗೆ ಸಮಾಧಾನ, ನೆಮ್ಮದಿ, ಸಂತೋಷ ತನ್ನಿಂದ ತಾನೇ ಪ್ರಾಪ್ತವಾಗುವ ಹಾಗಾಗಲಿ. ಶುಭವಾಗಲಿ. ತುಲಾರಾಶಿ, ಬಹುನಿರೀಕ್ಷಿತವಾದಂತಹ ಕೆಲವು ಕೆಲಸಗಳು ನಿಮ್ಮಿಂದ ಇವತ್ತು ಆರಂಭವಾಗುವ ಸೂಚನೆ ಇದೆ. ಹಾಗಾಗಿ ಆ ಪ್ರಯತ್ನವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡಿ, ಅಥವಾ ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಮಾಡಿ. ಆಗ ಆ ಕೆಲಸಕ್ಕೆ ಇನ್ನಷ್ಟು ಪುಷ್ಟಿ ಬರುತ್ತೆ. ಕೆಲಸದ ನಂತರದಲ್ಲಿ ಅದರಿಂದ ಬರ್ತಕ್ಕಂತಹ ಪ್ರತಿಫಲ ಖಂಡಿತವಾಗಿ ಅದು ನಿಮ್ಮದೇ, ಅಲ್ಲಿ ಬೇರೆ ಪಾಲುದಾರರು ಯಾರೂ ಇರೋದಿಲ್ಲ. ಆದರೆ ಆರಂಭದಲ್ಲೇ ಏನೋ ಒಂದು ಲೆಕ್ಕಾಚಾರದಿಂದ ನನಗಿಷ್ಟು ಅನುಕೂಲ ಆಗಬೇಕು ಅನ್ನುವಂತಹ ಭಾವನೆಯಿಂದ ಮಾಡಿದಾಗ ನೀವು ಯಾವುದೋ ಒಂದು ಗುರಿಯನ್ನು ಇಟ್ಟುಕೊಂಡಿರ್ತಿರಲ್ಲ, ಅದನ್ನು ತಲುಪೋದು ಕಷ್ಟ ಆಗುತ್ತೆ. ಆ ಒಂದು ಎಚ್ಚರಿಕೆ, ಆ ಒಂದು ಆಲೋಚನೆ ನಿಮಗೆ ಬರಬೇಕು. ಮನೆಯ ಕೆಲಸದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ಕೌಟುಂಬಿಕವಾಗಿ ನನ್ನ ಕರ್ತವ್ಯವನ್ನು, ನನ್ನ ಜವಾಬ್ದಾರಿಯನ್ನು ನಾನು ಸರಿಯಾಗಿ ಮಾಡಬೇಕು, ಇಲ್ಲಿವರೆಗೆ ನಿರ್ವಹಿಸಿದ್ದಕ್ಕೆ ಇನ್ನಷ್ಟು ಮತ್ತಷ್ಟು ನಾನು ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥದ್ದು. ಹೊಸ ಆಸ್ತಿಯ ಖರೀದಿಗೆ ಉತ್ತಮವಾದಂತಹ ಸಮಯ ನೋಡಿ, ಆಲೋಚನೆ ಮಾಡಿ. ನಿಮ್ಮ ಪ್ರಯತ್ನಗಳು ಸರಿಯಾಗಿರಲಿ. ಈ ಸಮಯದಲ್ಲಿ ಮಾಡ್ತಕ್ಕಂತಹ ಯಾವುದೋ ಒಂದು ಒಳ್ಳೆಯ ನಿರ್ಧಾರ
ನಿಮ್ಮ ಭವಿಷ್ಯದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರ್ತಕ್ಕಂಥದ್ದಾಗಬಹುದು. ಸೌಮ್ಯ ನಡವಳಿಕೆಯ ವಿಚಾರ ಬಂದಾಗ ನಿಮ್ಮನ್ನು ಪ್ರಶಂಸೆ ಮಾಡಲಾಗತ್ತೆ. ನಿಮ್ಮಷ್ಟು ಒಳ್ಳೆಯವರು ಇಲ್ಲ ಅನ್ನುವಂತಹ ಮಾತುಗಳು ಬರಬಹುದು ಅಂತ ಅರ್ಥ. ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ, ವಿವಾಹ ನಿಶ್ಚಯವಾಗತಕ್ಕಂತಹ ಸೂಚನೆಯೂ ಕೂಡ ಇರಬಹುದು. ಅದಕ್ಕನುಗುಣವಾಗಿ ಒಮ್ಮೆ ಸರಿಯಾದಂತಹ ವ್ಯಕ್ತಿಗಳ ಹತ್ರ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಂಡು ಅದರ ಫಲಾಫಲಗಳನ್ನು ತಿಳಿದು ಮುಂದುವರಿತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಮಕ್ಕಳ ಅಭಿವೃದ್ಧಿ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನರಸಿಂಹಸ್ವಾಮಿಯಲ್ಲಿ ವಿಶೇಷವಾಗಿ ನಿಮ್ಮ ಬೇಡಿಕೆಗಳನ್ನು ಇಟ್ಟು ಆ ಭಗವದ್ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ. ವೃಶ್ಚಿಕ ರಾಶಿ, ನೀವು ಮಾಡ್ತಾ ಇರ್ತಕ್ಕಂತಹ ಉದ್ಯೋಗದಲ್ಲಿ ನಿಮಗೆ ಖ್ಯಾತಿ, ಹೆಸರು ಸಿಗ್ತಕ್ಕಂಥದ್ದಿದೆ. ಜನ ನಿಮ್ಮಿಂದ ಸ್ಫೂರ್ತಿಯನ್ನು ಪಡೀತಾರೆ. ನೀವು ಮಾಡ್ತಕ್ಕಂತಹ ಕೆಲಸ, ನಿಮ್ಮ ಒಂದು ತ್ಯಾಗ ಕೆಲಸಕ್ಕೋಸ್ಕರ, ಇವೆಲ್ಲವೂ ಕೂಡ ಬೇರೆಯವರ ಮೇಲೆ, ನಿಮಗಿಂತ ಕಿರಿಯರ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಿರಿಯರಿಗೆ ಅದು ಒಂದು ರೀತಿಯ ಪಾಠವಾಗುತ್ತೆ. ಈ ರೀತಿ ಸ್ಫೂರ್ತಿದಾಯಕವಾದಂತಹ ಒಂದು ಛಾಪನ್ನು ನೀವಲ್ಲಿ ನಿಮ್ಮ ನೌಕರಿಯಲ್ಲಿ ಒತ್ತುತ್ತೀರಿ ಅಂತ ಹೇಳುವಂಥದ್ದು. ಕಾನೂನಿನ ವಿಚಾರವನ್ನು ನಿಮ್ಮ ವೈಯಕ್ತಿಕವಾದಂತಹ ವಿಚಾರವಾಗಿ ಎದುರಿಸಬೇಕಾಗತ್ತೆ. ನಿಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲಿ ಕಾನೂನಾತ್ಮಕವಾದಂತಹ ಹೋರಾಟ ಏನಿದೆ ಅದು ಮುಂದುವರ್ಕೊಂಡು ಹೋಗುವಂಥದ್ದಾಗತ್ತೆ. ಸಹೋದ್ಯೋಗಿಗಳು ಕೆಲವರು ನಿಮ್ಮ ಸಿದ್ಧಾಂತವನ್ನು ಒಪ್ಪುವುದಿಲ್ಲ. ಅದು ಪ್ರಪಂಚದಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು, ಒಬ್ಬರು ಹೇಳಿದ್ದು ಮತ್ತೊಬ್ಬರಿಗೆ ಆಗೋದಿಲ್ಲ ಅಂತ. ಆದರೆ ಅವರ ಸಂಖ್ಯೆಯೇ ಹೆಚ್ಚಾದಾಗ ಸ್ವಲ್ಪ ಯೋಚನೆ ಮಾಡಬೇಕಾದಂಥದ್ದು. ಅದನ್ನು ಗಮನಿಸ್ಕೊಳ್ಳಿ. ನೀವು ಶಿಸ್ತುಬದ್ಧವಾಗಿ ನಿಮ್ಮ ಕರ್ತವ್ಯವನ್ನು, ನಿಮ್ಮ ಜವಾಬ್ದಾರಿಯನ್ನು ಯಾವುದೇ ಲೋಪಕ್ಕೆ ಅವಕಾಶಗಳಿಲ್ಲದಂತೆ ನೀವು ಮಾಡ್ತಾ ಹೋಗಿ. ಅದು ನಿಮಗೆ ಯಶಸ್ಸನ್ನು ಕೊಡುತ್ತೆ. ಸಂತೋಷಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ. ಅದು ಲೌಕಿಕವಾದಂತಹ ಆನಂದವನ್ನು ನಿಮಗೆ ನೀಡುತ್ತೆ. ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರುವಾಗ ಬೇಸರ ಆಗುವಂಥದ್ದು ಸಹಜ. ಅಂತಹ ಗಳಿಗೆಯನ್ನೂ ಕೂಡ ಈ ದಿವಸ ನೀವು ನೋಡಬೇಕಾಗತ್ತೆ. ಎಲ್ಲ ಮಿಶ್ರ ಫಲದ ಹಾಗೆ ಕೆಲವೆಲ್ಲ ಒಳ್ಳೆಯದಿದೆ, ಇನ್ನು ಕೆಲವು ಅಸಮಾಧಾನ ಆಗುವಂಥದ್ದಿದೆ. ಏನೇ ಇದ್ದರೂ ಕೂಡ ಮನುಷ್ಯನಿಗೆ ಒಳ್ಳೆಯದು ಅಂತಿದ್ದಾಗ ಕೆಡಕಿದ್ದೇ ಇರುತ್ತೆ. ಸಂತೋಷ ಇದ್ದಾಗ ಬೇಸರ ಇದ್ದೇ ಇರುತ್ತೆ. ಹಾಗೆ ಸಮಾಧಾನ ಇದ್ದಾಗ ಅಸಮಾಧಾನದ ಸಂದರ್ಭಗಳೂ ಕೂಡ ಬರುವಂಥದ್ದಿರುತ್ತೆ. ಇವೆಲ್ಲವನ್ನು ಸಮಚಿತ್ತ ಭಾವದಿಂದ ನೋಡಿದಾಗ ಮಾತ್ರ ನಾಳೆಗೆ ಇದೊಂದು ಒಳ್ಳೆಯ ಪಾಠವಾಗುತ್ತೆ, ಅನುಭವವಾಗುತ್ತೆ ಎನ್ನುವಂಥದ್ದು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.